ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಏಷ್ಯಾ ಕಪ್ 2025 ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನದಲ್ಲೇ. ಇದಕ್ಕೆ ಇವಾಗ ಈಚೆಗಡೆ ಬಂದ ನಮ್ಮ ಟೀಮ್ ಇಂಡಿಯಾದ ಜರ್ಸಿ, ಅಫಿಷಿಯಲ್ ಜರ್ಸಿ ಯಾವ ತರ ಇರುತ್ತೆ ಅಂತ ನಥಿಂಗ್ ಚೇಂಜಸ್. ಮುಂಚೆ ಹೆಂಗಿತ್ತು ಜರ್ಸಿ ಅದನ್ನೇ ರಿಟೈನ್ ಮಾಡ್ಕೊಂಡಿದ್ರೆ, ಸ್ಟ್ರಾಪ್ ಶೋಲ್ಡರ್ ಮೇಲೆ, ಜೊತೆಗೆ ಏಷ್ಯಾ ಕಪ್ ಅನ್ನುವಂಥದ್ದು ಏಷ್ಯಾ ಕಪ್ 2025 ಅಂತ ಇದೆ. TP ವರ್ಲ್ಡ್ ಇನ್ಫ್ಯಾಕ್ಟ್ ನೇಷನ್ ಮೆನ್ಷನ್ ಮಾಡಿಲ್ಲ, ಇಲ್ಲಿ ಇಂಡಿಯಾನೇ ಹೋಸ್ಟ್ ಮಾಡ್ತಿದ್ರು, ಬಟ್ ಆದ್ರೂ ಕೂಡ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಅವ್ರ ಹೆಸರನ್ನು ಕೂಡ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಲಾಗಿರ್ಲಿಲ್ಲ. ಸೊ ಕಮಿಟ್ಮೆಂಟ್ ಇದೆ ಅಂತ ಕಾಣಿಸುತ್ತೆ. ಏಷ್ಯಾ ಕಪ್ 2025 ಅಂತ ಜಸ್ಟ್ ಇದೆ. ಅಂಡ್ ಮೈನ್ ಸ್ಪಾನ್ಸರ್ ಆಗಿ ಇಲ್ಲಿ ಯಾರು ಕೂಡ ಇಲ್ಲ. ಅಂಡ್ ಗೊತ್ತಿರೋದೇನೆ ಸೈಡ್ ಸ್ಪಾನ್ಸರ್ ಆಗಿ ಅಡಿಡಾಸ್ ಅವರು ಇದ್ದಾರೆ. ಯಾಕಂದ್ರೆ ಜರ್ಸಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅವರೇ ಮಾಡ್ತಾ ಇರೋದ್ರಿಂದ. ಸೊ ಏನಂತ ಏನ್ ಡಿಫ್ರೆನ್ಸ್ ಎಲ್ಲ ಏನು ಕಾಣಿಸ್ತಾ ಇಲ್ಲ. ಮುಂಚೆ ಹೆಂಗಿತ್ತು ಜರ್ಸಿ ಹಂಗೆ ಇದೆ. ಮೈನ್ ಸ್ಪಾನ್ಸರ್ ಒಬ್ರು ಇಲ್ಲ ಅಷ್ಟೇ. ಇವಾಗ ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಆಲ್ ಸೆಟ್ ಟು ಪ್ಲೇ. ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಆಲ್ ಸೆಟ್ ಟು ಪ್ಲೇ. ಆಸ್ಟ್ರೇಲಿಯಾ ಎಗೇನ್ಸ್ಟ್ ಆಡ್ತಾರೆ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಗ್ಯಾಪೇನೆ ಆಗೋಗ್ಬಿಟ್ಟಿದೆ. IPL ಆದ್ಮೇಲೆ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿಲ್ಲ. ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ನ ಅಗತ್ಯತೆ ಇದೆ. ಒಂದು ಮೈನ್ ಮ್ಯಾಚ್ ನ ಆಡ್ಬೇಕಾದ್ರೆ, ODI ನ ಆಡ್ಬೇಕಾದ್ರೆ ಆಸ್ಟ್ರೇಲಿಯಾ ಎಗೇನ್ಸ್ಟ್ ಆಡ್ತು ಅಂದ್ರೆ ಕಾನ್ಪುರಲ್ಲಿ ಆಡ್ತು ಅಂದ್ರೆ, ಕಾನ್ಪುರಲ್ಲಿ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಸೆಪ್ಟೆಂಬರ್ 30ನೇ ತಾರೀಕಿಂದ. ಅಂಡ್ ಗೊತ್ತಿರುತ್ತೆ ಮಲ್ಟಿಪಲ್ ಡೇಸ್ ಒಂದು ಸ್ಕ್ವಾಡ್ ಕೂಡ ಇಂಡಿಯಾದು ಅನೌನ್ಸ್ ಆಯ್ತು ಅಂತ. ಶ್ರೇಯಸ್ ಅವರು ಕ್ಯಾಪ್ಟನ್ ಆಗಿದ್ರು. ಅದಕ್ಕೆ ಇನ್ನ ಈ ಸ್ಕ್ವಾಡ್ ಅನೌನ್ಸ್ ಆಗಿಲ್ಲ. ನೋಡೋಣ ಈ ಸ್ಕ್ವಾಡ್ ಹೆಂಗಿರುತ್ತೆ ಅಂತ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಡ್ತಾರ ಅಂತ. ಅಪ್ಡೇಟ್ ನಂಬರ್ 3, ನಮ್ಮ BCCI ನ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಇದನ್ಕೊಬಹುದು, ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅಂತ ಅನ್ಕೋಬಹುದು. BCCI ನ ಮಾರ್ಬಿಡ್ತು ಅಂತಂದ್ರೆ ಈ ರೇಂಜಿಗೆ ಬರ್ಬಹುದು ಅಂತ ಅನ್ಕೊಳ್ಳಿ. ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬಂದು ಈಚೆಗಡೆ ಅಪ್ಡೇಟ್ 2025 ಅಲ್ಲಿ 20,680 ಕೋಟಿ ವ್ಯಾಲ್ಯೂ ಮಾಡುತ್ತೆ BCCI ನ ಅಕೌಂಟ್. BCCI ನ ಬ್ಯಾಲೆನ್ಸ್ ಇದು ವ್ಯಾಲ್ಯೂಯೇಷನ್ ನ ತಗೊಂಡ್ರೆ ಇನ್ನ ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ. ಜಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ 2019 ಅಲ್ಲಿ ಹೆಂಗಿತ್ತು ಅಂತಂದ್ರೆ 6,059 ಕೋಟಿ ಇದ್ದಿದ್ದು ಎಲ್ಲಿಂದ ಎಲ್ಲಿಗೆ ಗುರು. ವಿತ್ ಇನ್ ಫ್ರಾಕ್ಷನ್ ಆಫ್ 6 ಇಯರ್ ಅಲ್ಲಿ ಈ ಪಾರ್ಟಿ ಬೆಳೆದೈತೆ ಅಂದ್ರೆ ಡಬಲ್ ಅಲ್ಲ, ಅದಕ್ಕಿಂತ ಜಾಸ್ತಿ 3 ಪಟ್ಟು ಬೆಳೆದ್ಬಿಟ್ಟೈತೆ BCCI. ಅಷ್ಟಿಲ್ಲ ಹೇಳ್ತಾರ BCCI ಹತ್ರ ಬೇಜಾನಿದೆ. ಒಂಥರ ICC ನ BCCI ನ ಮೇಲ್ಗೈ. BCCI ಹೇಳ್ದಂಗೆ ICC ಕೇಳಬೇಕು ಅಂತ ಅಭ್ಯಸ್ತಿ ತೋರ್ಸುತ್ತೆ. 20,080 ಕೋಟಿ 680 ಕೋಟಿ ಅಂತಂದ್ರೆ ಎಷ್ಟೋ ಓಡ್ಗಳಿಗೆ 680 ಕೋಟಿ ಕೊಟ್ಬಿಟ್ರೆ ಅದೇ ದೊಡ್ಡ ಲಕ್ಸುರಿ ಆಗೋಗ್ಬಿಡುತ್ತೆ. ಅಪ್ಡೇಟ್ ನಂಬರ್ 4, ರೀಸೆಂಟ್ ಆಗಿ T20 ಫಾರ್ಮೆಟ್ ಗೆ ಇಂಟರ್ನ್ಯಾಷನಲ್ಸ್ ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದಂತ ಮಿಚೆಲ್ ಸ್ಟಾರ್ಕ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ನನ್ನ ಮುಖ್ಯವಾಗಿರುವಂತ ಒಂದು ಫಾರ್ಮೆಟ್ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಟೆಸ್ಟ್ ಫಾರ್ಮೆಟ್. ನನ್ನ ಫೋಕಸ್ ಏನಿದ್ರು ಕೂಡ ಜಾಸ್ತಿ ಅದ್ರ ಮೇಲೆ ಇತ್ತು. ಮುಂಚೆನೂ ಕೂಡ ಅದ್ರ ಮೇಲೆ ಇತ್ತು. ಇನ್ಮೇಲೆ ಕೂಡ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. T20 ದಿನಕ್ಕೆ ರಿಟೈರ್ ಆದ ಅಂತಂದ್ರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ನ ಕೊಡೋಣ ಅಂತ. IPL ಆಡೋ ವಿಚಾರದ ಬಗ್ಗೆ ಏನು ಮಾತಾಡಿಲ್ಲ. IPL ರಿಟೈರ್ ಆಗ್ತೀನಿ ಅದು ಇದು ಅಂತೆಲ್ಲ ಏನು ಮಾತಾಡಿಲ್ಲ. ಒಟ್ಟಲ್ಲಿ ನನ್ನ ಫೋಕಸ್ ಏನಿದ್ರು ಟೆಸ್ಟ್ ಫಾರ್ಮೆಟ್ ಮೇಲೆ ಇರುತ್ತೆ ಅಂತ. ಇನ್ನೇನು ODI ಕಥೆನೂ ಮುಗೀತು. ನನ್ನ T20 ಮುಗಿದಿದೆ ಅಂತಂದ್ರೆ ODI ಕಡೆ ಕಥೆನೂ ಕೂಡ ಮುಗೀತು. ಸೊ ವೈಟ್ ಬಾಲ್ ಫಾರ್ಮೆಟ್ ಕಡೆ ಕಾನ್ಸಂಟ್ರೇಷನ್ ಅವರು ಮಾಡೋದಿಲ್ಲ. ಅಂದ್ರೆ ಇಂಟರ್ನ್ಯಾಷನಲ್ ಸೈಡ್ ಅಲ್ಲಿ ರೆಡ್ ಬಾಲ್ ಕಡೆ ಮಾತ್ರ ಅವರ ಫೋಕಸ್ ಇರುತ್ತೆ. ಜೊತೆಗೆ IPL ಜೊತೆಗೆ ಡೊಮ್ಯಾಸ್ಟಿಕ್ ಲೀಗ್ ಗಳು ಇದೆಲ್ಲ ಇರ್ತಾವಲ್ಲ, ಅವೆಲ್ಲ ಆಡ್ತಾರೆ ಅಂತ ಕಾಣಿಸ್ತಿದೆ. ಅಪ್ಡೇಟ್ ನಂಬರ್ 5, ಆಕಾಶ್ ಚೋಪ್ರಾ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಇಟ್ ಲುಕ್ಸ್ ಲೈಕ್ ಯು ವೋಂಟ್ ಸಿ ಕರುಣ್ ಆರ್ ಪ್ಲೇಯಿಂಗ್ ಫ್ಯೂಚರ್ ಅಂತ ಹೇಳಿದ್ದಾರೆ. ಫರ್ದರ್ ಅಂತ ಹೇಳಿದ್ದಾರೆ. ಫ್ಯೂಚರ್ ಫರ್ದರ್ ಎರಡು ಒಂದೇ ಅಲ್ವಾ, ಫ್ಯೂಚರ್ ಆಡಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಏನೋ ಅವ್ರಿಗೆ ಅನ್ಸಿದೆ ಅಂತ ಕಾಣಿಸಿದೆ. ಯಾಕಂದ್ರೆ ಸಿಕ್ಕಂತ ಅವಕಾಶ ಎಷ್ಟು 3-4 ಮ್ಯಾಚ್ ಆಡಿದ್ರು, ಏನು ಅಷ್ಟೊಂದು ಕ್ಲಿಕ್ ಹಾಕೇನಾಗಿಲ್ಲ. ಬಂದಿದ್ದು ಒಂದು 50 ಏನೋ ಬಂತಷ್ಟೇ. ಅಂತ ದೊಡ್ಡ ಹೇಳ್ಕೊಳ್ಳುವಂತ ಹೆಸರೇನು ಮಾಡಲಿಲ್ಲ ಅಲ್ಲಿ ಇಂಗ್ಲೆಂಡ್ ಸೀರೀಸ್ ಅಲ್ಲಿ. ಮಾಡ್ಬೋದಾಗಿತ್ತು ಅವಕಾಶಗಳು, ಬ್ಯಾಕ್ ಟು ಬ್ಯಾಕ್ ಸಿಕ್ಕಿದ್ರು ಕೂಡ ಇವ್ರ ಕೈಲಿ ಮಾಡ್ಕೊಳಕ್ ಆಗ್ಲಿಲ್ಲ. ಒಟ್ಟು ಅವಕಾಶ ಮತ್ತೆ ಸಿಗೋದು, ಇಂಥ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ವಿ ಅಂದು ಇಂಥ ಏಜ್ ಅಲ್ಲಿ ಮತ್ತೆ ವಾಪಸ್ ಸಿಗೋವಂಥದ್ದು ಅವಕಾಶ ನಮಗೂ ಯಾಕೋ ಸಿಕ್ಕಾಬಿಟ್ಟು ಟಫ್ ಅಂತ ಕಾಣಿಸಿದೆ. ಮತ್ತೆ ಡೊಮ್ಯಾಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ಮತ್ತೆ ರನ್ಸ್ ಹೊಡಿಬೇಕು. ಅಂತ ರನ್ಸ್ಗಳನ್ನ ಮತ್ತೆ ಹೊಡಿಬೇಕು ಒಬ್ಬ ಪ್ಲೇಯರು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಏನೋ ಒಂದು ಸೀಸನ್ ಒಂದು ಇಯರು ಬೂಮ್ ಆಗ್ಬೋದು, ಬಟ್ ಎಲ್ಲಾ ಸೀಸನ್ ಎಲ್ಲಾ ಇಯರು 30+ ಆಗಿರುವಂತ ಪ್ಲೇಯರ್ ಬೂಮ್ ಆಗಕ್ಕಾಗತ್ತಾ? ಚಾನ್ಸೇ ಇಲ್ಲ. ನೋಡೋಣ ರಿಕವರ್ ಆಗ್ತಾರೆ ಅಂತ ಕಾಣಿಸುತ್ತೆ. ಮತ್ತೆ ಏನ್ ಗುರು ಆ ಕಡೆನೂ ಹೇಳ್ತಿ ಈ ಕಡೆನೂ ಹೇಳ್ತಿ ಅಂತ. ಇನ್ನೇನಪ್ಪ ನಮ್ಮ ಕರ್ನಾಟಕ ಪ್ಲೇಯರ್ಗೆ ಸಪೋರ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಹೇಳ್ಬೇಕು. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್. ಸಿಗೋಣ.